ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಒಳ್ಳೆಯದೊಂದು ಹೂವಿನ ಗಿಡದ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಈ ಗಿಡ ನೋಡಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಇದನ್ನು ನಾಗಸಂಪಿಗೆ ಅಂತ ಹೇಳ್ತಾರೆ. ನಾನು ಸಣ್ಣವಳಿದ್ದಾಗ ನಮ್ಮ ಮನೆ ದೊಡ್ಡದು 2 ಮರ ಇತ್ತು. ಇದನ್ನು ನಮ್ಮ ಕುಂದಾಪುರ ಸೈಡಲ್ಲಿ ನಾಯಿ ಸಂಪಿಗೆ ಅಂತ ಕೂಡ ಕರೀತಾರೆ. ಅಂದರೆ ನಾಗಸಂಪಿಗೆನ ನಾಯಿ ಸಂಪಿಗೆ ಆಗಿರ್ಬೋದು. ಅದು ಇದರಲ್ಲಿ ಹಲವಾರು ಕಲರ್ಗಳಿದೆ, ತುಂಬ ಕಲರ್, ಒಂದು 10-15 ಕಲರ್ ಇದೆ. ನಾವು ಆನ್ಲೈನಲ್ಲಿ ದೊಡ್ಡ ಮರ ಗಿಡನ ತೊಗೊಳ್ತಾ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು. ಇದನ್ನು ನೀವು ಪೆಟ್ರೋಲ್ ಬಂಕ್ ಹತ್ರ ಆಗಲಿ, ರೋಡ್ ಸೈಡಲ್ಲಾಗಲಿ ದೊಡ್ಡ ಮರನ ನೋಡಿದರೆ ಒಂದು ಸಣ್ಣ ಕಟಿಂಗ್ ತಂದುಬಿಟ್ಟು ನೀವು ಮನೆಯಲ್ಲೇ ನೆಟ್ಕೊಳ್ಳೋದು ತುಂಬ ಈಸಿ. ಇದು ಯಾವುದೇ ಥರ ಕಷ್ಟ ಇರೋಲ್ಲ. ನಾನು ಆ ಥರ ತಂದು ಗಿಡಗಳು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಯಾವ ವಾತಾವರಣದಲ್ಲಿ ಬೆಳೆಸಬೇಕು, ಯಾವ ಮಣ್ಣಲ್ಲಿ ಇಡಬೇಕು, ಹಾಗೆ ಇದಕ್ಕೆ ಯಾವುದೇ ಥರ ಜಾಗ್ರತೆ ತೊಗೊಳ್ಬೇಕು, ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ನನ್ನ ವಿಡಿಯೋ ಕೊನೆ ತನಕ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೇಗೆ ಅನಿಸ್ತಂತ ಕಾಮೆಂಟಲ್ಲಿ ಹೇಳಿ, ಆಯಿತಾ? ಸರಿ, ಓಕೆ. ನೋಡಿ, ಇದನ್ನು ಪೆಟ್ರೋಲ್ ಬಂಕ್ ಸೈಡಲ್ಲಿ ದೊಡ್ಡದು ಮರ ಇದ್ದರೆ ಅದನ್ನು ಕಟ್ ಮಾಡ್ಕೊಂಬಂದಿಟ್ಟು ಕಟಿಂಗ್, ಇದು ಒಂದು 2-3-4 ಥರದ್ದು ಕಟಿಂಗ್ ತಂದಿಟ್ಟಿದ್ದೀನಿ. ಬೇರೆ ಬೇರೆ ಪಾಟಲ್ಲಿದೆ, ಅದೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ಇದು 8 ಇಂಚ್ ಪಾಟಲ್ಲಿದೆ. ಇದು ನೆಟ್ಟು ಹೆಚ್ಚು ಕಮ್ಮಿ 1 ವರ್ಷದ ಹತ್ರ ಬಂತಿದ್ದು. ಇವಾಗ ಏನಾಗಿದೆ ಅಂದರೆ ಅದು ರೂಟ್ ಬಾಂಡ್ ಆಗಿಬಿಟ್ಟಿದೆ. ಅದು ರೂಟ್ಸ್ ಎಲ್ಲ ಸರಿ ಜಾಸ್ತಿ ಬೆಳವಣಿಗೆ ಆಗಿದೆ. ಇನ್ನೊಂದು ಕಟಿಂಗ್ ನಾನು ಕೋಕೋಪೀಟಲ್ಲಿ ನೆಟ್ಟಿದ್ದೀನಿ. ಈಗ ನೋಡಿ, ಸಣ್ಣ ಪಾಟ್, ಒಂದು 3 ಇಂಚ್ ಪಾಟಲ್ಲಿ ಕಟಿಂಗ್ ನೆಟ್ಟಿದ್ದೀನಿ. ಓನ್ಲಿ ಕೋಕೋಪೀಟ್ ಮಾತ್ರ, ಇದರ ಬೇರೆ ಏನೂ ಇಲ್ಲ. ಇದು ಕೂಡ ಚೆನ್ನಾಗಿ ಚಿಗುರೆ ಬಂದಿದೆ. ನೋಡೋಣ ಇದು ಹೇಗಿರುತ್ತೆ ಬೇರೆ ಅಂತ ಕೂಡ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಕಟಿಂಗನ್ನು ಬೇರೆ ಗಿಡದ ಜೊತೆ ನೆಟ್ಟಿದ್ದೀನಿ ನಾನು. ಅದು ನೆರಳಲ್ಲೇ ಇದೆ. ಇದು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ ಇವೆರಡನ್ನು. ಅದು ಮಾತ್ರ ಫುಲ್ ನೆರಳಲ್ಲಿದೆ ನೋಡಿ. ಇದು ಮಲ್ಲಿಗೆ ಗಿಡದ ಪಕ್ಕದಲ್ಲಿ ಸುಮ್ಮನೆ ಹಾಗೆ ನೆಟ್ಟಿದ್ದೆ, ಬಂದರೆ ಬರಲಿ, ಬಾರ್ದಿದ್ರೆ ಇರಲಿ ಅಂತೇಳಿ. ನೋಡಿ, ಅದು ಕೂಡ ಚೆನ್ನಾಗಿ ಚಿಗುರು ಬಂದಿದೆ. ಇವಾಗ ಅದನ್ನು ಕೂಡ ಕಿತ್ತುಬಿಟ್ಟು ಅದ್ರ ಬೇರು ಕೂಡ ತೋರಿಸ್ತೀನಿ. ನೋಡಿ, ಇದು ನೋಡಿ, ನೆರಳಲ್ಲಿರೋದ್ರಿಂದ ಸರಿಯಾಗಿ ಬೇರುಗಳು ಬೆಳವಣಿಗೆ ಆಗಲಿಲ್ಲ. ಅದಕ್ಕೆ ಅಂದರೆ ಈ ನಾಗಸಂಪಿಗೆಗೆ ಫುಲ್ ಕಂಪ್ಲೀಟಾಗಿ ಬಿಸಿಲು ಬೇಕಂತ ಅರ್ಥ ಆಯ್ತು ನಮಗೆ. ಇದು ಕೂಡ ಕಂಪ್ಲೀಟಾಗಿ ಬರುತ್ತೆ. ನಾವು ಕಟಿಂಗ್ ತಂದವಾಗ ಡೈರೆಕ್ಟಾಗಿ ನೆಡಕ್ಕೆ ಹೋಗ್ಬಾರ್ದು. ಅದನ್ನ ಏನು ಮಾಡಬೇಕಾದ್ರೆ 1-2 ದಿವಸ ನೆರಳಲ್ಲಿ ಅದನ್ನ ಹಾಗೆ ಇಡಬೇಕು. ಆಮೇಲೆ ಅದನ್ನು ತೆಗೆದುಬಿಟ್ಟು ಅದರ ಹಾಲು ಬರ್ತಾ ಇರುತ್ತೆ. ಹಾಲೆಲ್ಲ ಒಣಗಿಬಿಟ್ಟು ಸ್ವಲ್ಪ ಅದು ಗಿಡ ನಾವು ಕಟಿಂಗ್ ತಂದಿರ್ತೀವಲ್ಲ, ಕಟಿಂಗ್ ಏನಾಗಿರುತ್ತೆ ಸ್ವಲ್ಪ ಒಣಗ್ದಂಗಾಗಿ ಬೇರೆ ಬರೋಕ್ಕೆ ಅನುಕೂಲವಾಗಿರುತ್ತೆ. ಆಮೇಲೆ ಅದನ್ನ ರೀಪಾಟ್ ಅದನ್ನ ಮಣ್ಣಲ್ಲಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇವನ್ ನಾನು ನಿಮಗೆ ಈಗ ಪಾಟಲ್ಲಿ ಇದು ತೋರಿಸಿದ್ನಲ್ಲ, ಅದನ್ನು ತೆಗೆದು ತೋರಿಸ್ತಿದ್ದೀನಿ ನೋಡಿ. ಅದರ ಡ್ರೈನೇಜ್ ಹೋಲಿಗೆಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ ಒಣಗಿದ್ದು ಹುಲ್ಲು ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ. ಅದು ನಾವು ನೀರು ಹಾಕ್ತಾ ಇರ್ತೀವಲ್ಲ ದಿನಾಗಲೂ, ಮಣ್ಣಿರುತ್ತೆ ಮೇಲ್ಗಡೆ, ಅವಾಗ ಏನಾಗುತ್ತೆ ಅಂತ ಕೊಳೆತ್ಬಿಟ್ಟು ಗೊಬ್ಬರ ಥರ ಆಗೋಗಿದೆ ನೋಡಿ. ಇವಾಗ ಆಲ್ಮೋಸ್ಟ್ 99% ಕೊಳೆತೋಗ್ಬಿಟ್ಟಿದೆ, ಮಣ್ಣಾಗೋಗಿದೆ. 1-2% ನಮ್ಗೆ ಗೊತ್ತಾಗ್ತಾಯಿದೆ ಇದರಲ್ಲಿ ಏನೋ ಫಸ್ಟ್ ಇತ್ತು ಅಂತ. ಅಂದರೆ ಹುಲ್ಲು ಗಿಲ್ಲು ಕಾಣಿಸ್ತಾ ಇದೆ ನಿಮಗೆ. ಇದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮಣ್ಣಿನ ಖರ್ಚು ಕಮ್ಮಿ ಆಗುತ್ತೆ. ಹಾಗೆ ನಮಗೆ ಗೊಬ್ಬರ ಕೂಡ ಮೆಲ್ಲ ರೆಡಿಯಾಗಿ ಗಿಡಕ್ಕೆ ಬೇಕಾದ ಅನುಕೂಲ ಎಲ್ಲ ಕೊಡ್ತಾ ಇರುತ್ತೆ. ನೋಡಿ, ಈಗ ನಾನು ಅದಕ್ಕೆ ಬೇಕಾದ ಮಣ್ಣಿನ ಮಿಶ್ರಣ ತೋರಿಸ್ತೀನಿ, ಸಾಯಿಲ್ ಮಿಕ್ಸ್ಚರ್ ತೋರಿಸ್ತೀನಿ. ಗಾರ್ಡನ್ ಸಾಯಿಲು ಒಂದು 50%, ಒಂದು 20-30% ದನದ ಗೊಬ್ಬರ, ಒಣಗಿದ್ದ ದನದ ಗೊಬ್ಬರ ಹಾಕಿದ್ದೀನಿ, ಸೆಗಣಿ ಗೊಬ್ಬರ ಹಾಕಿದ್ದೀನಿ. ನಿಮ್ಮ ಹತ್ರ ಇರೋದು ಯಾವ್ದಾದ್ರು ಗೊಬ್ಬರ ಹಾಕ್ಬೋದು. ಇದಕ್ಕೆ ಗೊಬ್ಬರ ಇಲ್ದಿದ್ರೂ ಕೂಡ ನಡೀತೆ, ಗಿಡ ಏನು ಕೇಳಲ್ಲ ಪಾಪ. ಇದಕ್ಕೆ ಒಂದಿಷ್ಟು ನೀರಿದ್ರೂ ಸಾಕು. ಈಗ ಆ ಪ್ಲಾಸ್ಟಿಕಲ್ಲಿ ಇದ್ದದ್ದನ್ನು ಗಿಡ ತೆಗೆದು ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ನೋಡಿ, ಬೇರು ನೋಡಿದರೆ ಯಾವ ಥರ ಒಣಗಿ ಹೋಗಿದೆ. ಅದಕ್ಕೆ ನಾವು ಮಣ್ಣು ಬಿಸಿಲಲ್ಲಿ ಇಟ್ಟವಾಗ ಮಣ್ಣಿನ ಪಾಟು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಪ್ಲಾಸ್ಟಿಕಲ್ಲಿ ಈ ಥರ ಸುತ್ತಲೂ ಬೇರು ಬಂದಾಗ ಅದು ಒಣಗಿ ಹೋಗ್ಬಿಡುತ್ತೆ. ಇಲ್ಲ ವರ್ಷಕ್ಕೊಂದು ಸರ್ತಿ ಅದನ್ನು ರೀಪಾಟ್ ಮಾಡ್ತಾ ಇರಬೇಕು. ಇದು ಕೋಕೋಪೀಟಲ್ಲಿದ್ದ ಗಿಡ ಕಟಿಂಗ್ ನೋಡಿ. ಇದು ಏನಾಗಿದೆ, ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ರೂಟ್ಸ್ ಮಾತ್ರ ಚೆನ್ನಾಗಿ ಡೆವಲಪ್ ಆಗಿದೆ. ಅದನ್ನು ತೆಗಿತಾ ಇರಬೇಕಿದ್ರೆಲ್ಲ ಕಟ್ಟಾಗಿ ಹೋಗ್ತಾಯಿದೆ ನೋಡಿ. ಯಾಕೆ ಈ ಥರ ಅಂತ, ಇದಕ್ಕೆ ಹೇಗೆ ಅವಾಯ್ಡ್ ಮಾಡೋದಂದರೆ 2 ದಿವಸ ಮುಂಚೆ ನೀರು ಹಾಕೋದು ನಿಲ್ಲಿಸ್ಬಿಡ್ಬೇಕು. ಆ ಕೋಕೋಪೀಟ್ ಎಲ್ಲ ಒಣಗ್ದಂಗೆ ಆಗುತ್ತೆ. ಆವಾಗ ಸ್ವಲ್ಪ ಹಿಂಗಂದ್ರೆ ಸಾಕು, ಬೇರು ಕಟ್ಟಾಗಲಾರ್ದೆ ನೀಟಾಗಿ ಹೊರಗಡೆ ಬರುತ್ತೆ. ಅದು ಪ್ಲಾಸ್ಟಿಕಲ್ಲಿ ಇದ್ದದ್ದನ್ನು ನಾನು ರೂಟ್ ಬಾಂಡ್ ಹಾಗೆ ಇಟ್ಟಿದ್ದೀನಿ. ಅಂದರೆ ರೂಟ್ ಬಾಂಡ್ ಅಲ್ಲ, ರೂಟ್ ಬಾಲ್ ಹಾಗೆ ಇಟ್ಟಿದ್ದೀನಿ. ಅಂದರೆ ಇನ್ನೇನಿಲ್ಲ, ಬೇರೆ ಸುತ್ತಲೂ ಇದು ಮಣ್ಣನ್ನು ಒಂದು 25% ಹಾಗೆ ಇಟ್ಟಿದ್ದೀನಿ. ಅದನ್ನು ರೂಟ್ ಬಾಲ್ ಅಂತ ಹೇಳ್ತಾರೆ. ಇವಾಗ ಕೋಕೋಪೀಟ್ ತೆಗೆದಿದ್ದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಸೇರಿಸ್ಬಿಟ್ಟು ಮಣ್ಣಿಗೆಲ್ಲ ಮಿಶ್ರಣ ಮಾಡ್ಕೊಂಡು ಆಯ್ತಿದ್ದು. ಈಗ ಇದು ಸಾಯಿಲ್ ಮಿಕ್ಸ್ಚರ್ ದೊಡ್ಡದೊಂದೇನೋ ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ನೀರು ಮಾತ್ರ ನಿಂತ್ಕೊಳ್ಬಾರ್ದು ಅಷ್ಟೇ, ಒಂದು ಸ್ವಲ್ಪ ಮಟ್ಟಿಗೆ ಗೊಬ್ಬರ ಇದ್ದರೆ ಸಾಕು. ಇದಕ್ಕೆ ಇನ್ನೂ ಬೇಗ ಕೈಬೇವಿನ ಹಿಂಡಿ, ಹಾಗೆ ಮತ್ತು ಬೋನ್ ಮಿಲ್ ಇಂಥದ್ದೆಲ್ಲ ಹಾಕಬೇಕಂತೇನಿಲ್ಲ. ಬೇಕಾದರೆ ಹಾಕ್ಬೋದು, ಇಲ್ಲದಿದ್ರೂ ಇಲ್ಲ. ಈಗ ನಿಮಗೆ ಮುಖ್ಯವಾದ ಒಂದು ಟಿಪ್ ಕೊಡ್ತೀನಿ. ಇದು ಒಂದು 50% ಗೊಬ್ಬರ ಆದಂಥ ಒಣಗಿದೆಲೆ ಇದು.
ಒಂದು ಬದಿ ಹಾಕಿಟ್ಟಿರ್ತೀನಿ. ನೀರೆಲ್ಲ ಬೀಳ್ತಾ ಇರತ್ತಲ್ಲ, ಆವಾಗ ಏನಾಗುತ್ತೆ ಅಂದರೆ ಗೊಬ್ಬರ ಥರ ಆಗುತ್ತೆ. ಇದರಲ್ಲಿ ನೋಡಿ ಡ್ರೈನೇಜ್ ಅಲ್ಲಿ ದೊಡ್ಡ ಇದೆ. ಡ್ರೈನೇಜ್ ಹೋಲ್ ನೋಡಿ ಎಷ್ಟು ದೊಡ್ಡಕ್ಕಿದೆ. ಅದನ್ನು ಕವರ್ ಮಾಡಬೇಕಿದ್ರೆ ಈ ಥರದ್ದು ಯಾವ್ದಾದ್ರು ಹಾಕಬೇಕು. ಇಲ್ಲ ಅಂತೇಳಿ ಮಣ್ಣು ಪೂರ್ತಿ ನೀರಲ್ಲಿ ಹೋಗಿಬಿಡುತ್ತೆ ಹೊರಗಡೆ. ಇದರಿಂದ ಡಬಲ್ ಬೆನಿಫಿಟ್ಟು. ಒಂದು, ಮಣ್ಣಿನ ಖರ್ಚು ಕಮ್ಮಿ ಆಗುತ್ತೆ. ಎರಡನೇದಾಗಿ ಡ್ರೈನೇಜ್ ಹೋಲು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ. ಮೂರನೇದು ಏನಂತೇಳಿದರೆ, ನಮಗೆ ಗೊಬ್ಬರ ಮೆಲ್ಲಗೆ ರೆಡಿಯಾಗಿ ಗಿಡ ಬೆಳೀತಿದ್ದಂಗೆ ಅದರ ಬೇರಿಗೆ ಗೊಬ್ಬರ ಸಿಗ್ತಾ ಇರುತ್ತೆ. ಇದರಿಂದ ಗಿಡ ಹೆಲ್ದಿಯಾಗಿ ಬೆಳೆಯುತ್ತೆ. ಓಕೆನಾ? ಸರಿ, ಈಗ ನೋಡಿ ಒಂದು 30% ಮಣ್ಣು ಕೆಳಗಡೆ ಮಾಡಿಕೊಂಡು ಯಾವಾಗಲಾಗಲಿ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು. ಇದರಿಂದ ಏನು ಅಂತೇಳಿದರೆ, ಆ ಮಣ್ಣು ಹಾಕಿದವಾಗ ಲೂಸ್ ಇದ್ರೆ ಏನಾಗುತ್ತೆ ಅಂದರೆ ಅದರೊಳಗೆ ಗಾಳಿ ಇರುತ್ತೆ. ಆ ಗಾಳಿ ಹಾಗೆ ಬಿಟ್ಟರೆ ಆ ಬೇರು ಇರುತ್ತೆ ನೋಡಿ, ಗಿಡದ ಬೇರು, ಅದಕ್ಕೆ ಗಾಳಿ ಇದ್ದಂಗೆ ಅದು ಸೈಡಿಗೆ ಮಣ್ಣು ಸಿಗ್ಲಾರ್ದಿದ್ದವಾಗ, ಏರ್ ಪಾಕೆಟ್ಸ್ ಇದ್ದವಾಗ ಆ ಬೇರು ಸರಿಯಾಗಿ ಬೆಳವಣಿಗೆ ಆಗದೆ ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಮಣ್ಣು ಹಾಕ್ತಾ ಯಾವಾಗಲೇ ಆಗಲಿ ಈ ಥರ ಒತ್ತೊತ್ತಿ ಹಾಕ್ತಾ ಇರಬೇಕು. ಇದೊಂದು ನೆನಪಿಟ್ಕೊಳ್ಳಿ, ನಿಮಗೊಂದು ಟಿಪ್ ಇದು. ಓಕೆನಾ? ಕಂಪ್ಲೀಟಾಗಿ ಮೇಲೆ ತನಕ ನಾವು ಹಾಕ್ಬೋದು. ಯಾಕಂತೇಳಿ ನಾವು ಕೆಳಗಡೆ ಒಣಗಿದ ಎಲೆ ಹಾಕಿರೋದ್ರಿಂದ ಒಂದು 4 ದಿವಸಕ್ಕೆ ಅದು ಸ್ವಲ್ಪ ಕೆಳಗಡೆ ಹೋಗುತ್ತೆ. ಆವಾಗ ನಮಗೆ ಕರೆಕ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಯಾವಾಗಲಾಗಲಿ ಸ್ವಲ್ಪ ಕಂಪ್ಲೀಟಾಗಿ ಸ್ವಲ್ಪ ಮಣ್ಣನ್ನು ತುಂಬಿಸೋಕ್ಕೆ ಟ್ರೈ ಮಾಡಬೇಕು. ಜಾಸ್ತಿ ಜಾಗ ಇಟ್ಟಂಗೂ ನೀರು ನಿಂತುಬಿಟ್ಟು ಗಿಡ ಕೊಳೆಯೋ ಚಾನ್ಸಸ್ ಇರುತ್ತೆ. ಮಳೆಗಾಲದಲ್ಲಿ ಕಮ್ಮಿ ಜಾಗ ಇರಬೇಕು ಪಾಟಿನ ಮೇಲೆ, ಅಂದರೆ ಮೇಲ್ಗಡೆ ತನಕ ಮಣ್ಣಿದ್ರೆ ಒಳ್ಳೆಯದು. ಈಗ ರೂಟ್ ಬಾಲಿಟ್ ಅಂತ ಗಿಡಗಳು ನೋಡಿ, ಈ ಗಿಡಕ್ಕೆ ಹೇಗೆ ಮಣ್ಣು ಹಾಕ್ತಿದ್ದೀನಿ ನೋಡಿ. ಇದು ಸುತ್ತಲೂ ನಾವು ಆ ಪಾಟಿಗೇನೋ ಒತ್ತೊತ್ತಿ ಹಾಕಿದ್ವಲ್ಲ, ಇದಕ್ಕೆ ಮಧ್ಯದಲ್ಲಿ ಒತ್ತೋಕೆ ಹೋಗಬಾರ್ದು, ಸೈಡಿಗೆ ಒತ್ತಬೇಕು. ಯಾಕಂದರೆ ಮಧ್ಯದಲ್ಲಿ ನಾವು ರೂಟ್ ಬಾಲ್ ಇಟ್ಟಿದ್ದೀವಲ್ಲ, ಬೇರಿದೆಯಲ್ಲ, ಅವ ಬೇರಿಗೆ ನಾವು ಒತ್ತಿದ್ರೆ ಏನಾಗುತ್ತೆ ಅಂದರೆ ಬೇರು ತುಂಡಾಗ್ತಿರುತ್ತೆ. ಅದಕ್ಕೋಸ್ಕರ ಸೈಡಿಗೆ ಒತ್ತಿಬಿಟ್ಟು, ಅಂದರೆ ಆ ಪಾಟ್ ಸೈಡಿಗೆಲ್ಲ ಒತ್ತಿಬಿಟ್ಟು ಏರ್ ಪಾಕೆಟ್ ಇಲ್ದಿದ್ದಂಗೆ ಮಾಡಬೇಕು. ಓಕೆನಾ? ಇದು ಒಂದು ಟಿಪ್, 1-2-3 ನನಗೆ ಗೊತ್ತಿದ್ದ ಟಿಪ್ ಹೇಳಿದ್ದೀನಿ. ನಿಮ್ಗೆ ಯಾವುದೇ ಗಿಡ ನೆಡ್ತಾನೂ ಕೂಡ ಇದನ್ನು ಫಾಲೋ ಆಗ್ಬೋದು. ಈಗ ದೊಡ್ಡ ಗಿಡನ ಈ ಬಕೆಟಲ್ಲಿ ಇಡ್ತಾಯಿದ್ದೀನಿ. ಯಾಕಂತೇಳಿ ಇದು ಇದ್ದದ್ರೊಳಗೂ ದೇವ ಸಂಪಿಗೆ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ನಾಗಚಂಪ ಅಂತ ಹೇಳ್ತಾರೆ. ಇಲ್ಲ ಅಂತೇಳಿದರೆ ಅಂದರೆ ಹಿಂದಿಯವರೆಲ್ಲ ಇದಕ್ಕೆ ಇನ್ನೊಂದು ಹೆಸರಿದೆ. ಇದಕ್ಕೆ ಎಷ್ಟು ಮುಂಚೆ ನಾವು ನಾಗಸಂಪಿಗೆ ಅಂತ ಹೇಳಿದ್ವಲ್ಲ, ಇದಕ್ಕೆ ಅದಕ್ಕಿಂತ ದೇವ ಸಂಪಿಗೆ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಇನ್ನೂ ಅದಕ್ಕಿಂತ ಸಪ್ರೇಟಾಗಿ ಹೂವಾಗ್ತಿರುತ್ತೆ. ಇದು ಇನ್ನೊಂದು ಜಾತಿದು. ಇಷ್ಟಕ್ಕೂ ಮುಂಚೆ ನೋಡಿದ್ರಲ್ಲ, ಅದಕ್ಕಿಂತ ಬೇರೆ ಜಾತಿ. ಇದು ಹೂವಾಗಿದ್ದು ಇನ್ನೊಂದು ಕಡೆ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ. ಈಗ ಕಟ್ಟಿಂಗ್ ನೆಟ್ ಮಾತ್ರ ನಿಮಗೆ ತೋರಿಸ್ತಿದ್ದೀನಿ. ಇದಕ್ಕೆ ನಾನು ಜಾಸ್ತಿ ಮಣ್ಣೇನು ಹಾಕ್ತಾಯಿಲ್ಲ, ಸ್ವಲ್ಪ ಇದು ಮಾಡಿ ಅರ್ಧನೇ ಹಾಕ್ತಿದ್ದೀನಿ. ಯಾಕೆ ಗಿಡ ಬೆಳೆದಂಗೆ ಮತ್ತೆ ಹಾಕೋಣ ಅಂತ ಹೇಳ್ಬಿಟ್ಟು. ಈಗ ಸಣ್ಣ ಕೋಕೋಪೀಟಲ್ಲಿ ಫಸ್ಟ್ ಕಟ್ಟಿಂಗ್ ನೆಟ್ಟಿದ್ದೆ ನೋಡಿ, ಆ ಪಾಟ್ ಖಾಲಿ ಆಯ್ತು. ಇವಾಗ ಖಾಲಿ ಆಗಿದ್ದು ತುಂಬ ಜನ ಏನು ಮಾಡ್ತಾರೆ, ಹಾಗೆ ಇಟ್ಟಿರ್ತಾರೆ. ನಾನೇನು ಮಾಡ್ತೀನಿ ಅಂದರೆ, ಈ ಸಣ್ಣ ಪಾಟ್ಗಳಿಗೆಲ್ಲ ಈ ಥರ ಮಣ್ಣಿನ ಮಿಶ್ರಣ ಮಾಡಿದವಾಗ ಉಳಿದಿದ್ದೆಲ್ಲ ಹಾಕಿ ತುಂಬಿಸಿ ಇಟ್ಟಿರ್ತೀನಿ. ಆವಾಗ ಏನಾಗುತ್ತೆ, ನಮ್ಗೆ ಯಾವಾಗಲೂ ಸಡನ್ನಾಗಿ ಬೀಜ ಆಗಲಿ ಅಥವಾ ಏನಾದ್ರು ಕಟಿಂಗ್ ಆಗಲಿ ನೆಡಬೇಕಿದ್ರೆ ಈಸಿಯಾಗಿ ನಮ್ಗೆ ಸಿಕ್ಕುತ್ತೆ ಅದು. ನೋಡಿ, ಇಲ್ಲೊಂದು ಕಪ್ಪೆ ಕಾಣಿಸ್ತಿದೆ ನಿಮಗೆ, ಈ ಪಾಟಲ್ಲಿ ನೋಡಿ ಕಪ್ಪೆ. ಯಾವಾಗಲೂ ನಮ್ಮ ಮನೇಲಿ ಇರುತ್ತೆ ಇದೊಂದು ದೊಡ್ಡ ಕಪ್ಪೆ. ರಾತ್ರಿ ಆದ ತಕ್ಷಣ ಸಾಕು ಲೈಟ್ ಹತ್ರ ಬಂದುಬಿಟ್ಟು ಹುಳ ತಿಂತಾ ಇರುತ್ತೆ. ಕಪ್ಪೆ ಕೂಡ ಕಾಣಿಸ್ತಲ್ಲ, ನಿಮ್ಗೆ ಹೇಳಿದೆ ಅಷ್ಟೇ. ನೋಡಿ, ಆಮೇಲೆ ಗಿಡ ನೆಟ್ಟರ ಮೇಲೆ ನೀರು ಹಾಕೋದು ಮಾತ್ರ ಮರಿಬಾರ್ದು. ಮಳೆಗಾಲದಲ್ಲಿ ಕೂಡ ಗಿಡ ನೆಟ್ಟವಾಗ ನಾನು ಅದಕ್ಕೊಂಚೂರು ನೀರು ಹಾಕ್ತೀನಿ. ನಂಗೆ ಅದೊಂದು ಅಭ್ಯಾಸ, ಅದೇನೋ ನಂಗೆ ಗೊತ್ತಿಲ್ಲ, ಅದೊಂದು ಅಭ್ಯಾಸ ನನಗೆ. ಈಗ ಕಟಿಂಗನ್ನು ನಾವು ರೀಪಾಟ್ ಮಾಡಿದಾಗ ಒಂದು 2-3 ದಿವಸ ಅದನ್ನು ನೆರಳಲ್ಲಿ ಇಡಬೇಕು. ಡೈರೆಕ್ಟಾಗಿ ಮಳೆಯಲ್ಲಾಗಲಿ ಅಥವಾ ಬಿಸಿಲು ಬರೋ ಕಡೆ ಇಡಬಾರ್ದು. ಸ್ವಲ್ಪ ಒಂದು 4-5 ದಿವಸ ಸೆಟ್ಟಾದ್ರ ಮೇಲೆ ತೆಗೆದದನ್ನ ಹೊರಗಡೆ ಇಟ್ಟರೆ, ಬಿಸಿಲು ಬೀಳೋ ಕಡೆ ಇಟ್ಟರೆ ಆವಾಗ ಗಿಡ ತುಂಬ ಚೆನ್ನಾಗಿ ಸೆಟ್ಟಾಗಿಬಿಟ್ಟು ನಮಗೆ ಸತ್ತೋಗೋ ಹೆದರಿಕೆ ಇರಲ್ಲ. ಓಕೆನಾ? ಇದು ನೋಡಿ, ಇಷ್ಟು ಮುಂಚೆ ತೋರಿಸಿದ್ನಲ್ಲ ಬಕೆಟಲ್ಲಿ ನೆಟ್ಟು ಗಿಡ ನೋಡಿ, ಅದು ಈ ಥರ ಹೂವಾಗುತ್ತೆ. ಇದು ನಾಗಸಂಪಿಗೆನೇ ಇದು ಕೂಡ, ಆದರೆ ಅದಕ್ಕಿಂತ ಡಿಫ್ರೆಂಟ್ ಒಂಥರ ಮಾಡೆಲ್ ಹೂವು ಇದು. ಇದರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ವೈಟ್ ಕಲರ್ ಮಾತ್ರ ಜಾಸ್ತಿ ಕಾಣಿಸುತ್ತೆ. ನಿಮಗೆ ಯಾರಿಗಾರು ಇದೇ ಜಾತಿಲಿ ಬೇರೆ ಕಲರ್ ಕೂಡ ಗೊತ್ತಿದ್ದರೆ ಹೇಳಿ. ಓಕೆನಾ? ಸರಿ, ಇದು ದೊಡ್ಡ ಗಿಡ, ಇದ್ರದ್ದು ಕಟ್ಟಿಂಗೇ ನಾನು ನೆಟ್ಟಿದ್ದು. ಇದನ್ನು ಯಾವಾಗಲೂ ನಾವು ಪ್ರೂನ್ ಮಾಡ್ತಾಯಿದ್ರೆ ಒಳ್ಳೆ ಚಿಗುರು ಬಂದುಬಿಟ್ಟು ಗಿಡ ತುಂಬ ಹೂವಾಗ್ತಾ ಇರುತ್ತೆ, ನೋಡೋಕ್ಕೆ ಚಂದ. ಬೇಸಿಗೆಯಲ್ಲಿ ಒಳ್ಳೆ ಹೂವಾಗ್ತಾ ಇರುತ್ತೆ. ಮಳೆಗಾಲದಲ್ಲಿ ಕೂಡ ಹೂವಾಗುತ್ತೆ, ಇಲ್ಲ ಅಂತೇನಿಲ್ಲ, ಅದು ಸ್ವಲ್ಪ ಕಮ್ಮಿ. ಚಳಿಗಾಲದಲ್ಲಂತೂ ಕಂಪ್ಲೀಟಾಗಿ ಎಲೆಲ್ಲ ಉದುರಿಸ್ಬಿಟ್ಟು ಬರೀ ಕಡ್ಡಿ ಮಾತ್ರ ಇರುತ್ತೆ. ಇದು ಫ್ರೆಂಡ್ಸ್, ಈ ನಾಗಸಂಪಿಗೆ ಗಿಡದ ಬಗ್ಗೆ ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ. ನಿಮ್ಮ ಮನೇಲೂ ಈ ಗಿಡ ಇದ್ದರೆ ಹೇಗೆ ಬೆಳೆಸಿದ್ದೀರ ಅಂತ ಕಾಮೆಂಟಲ್ಲಿ ಹೇಳಿ. ಇಲ್ಲ ಅಂದರೆ ಇವತ್ತು ನಾಳೆ ತರಿಸ್ಕೊಂಡ್ಬಿಟ್ಟು ಬೆಳೆಸ್ಕೊಳ್ಳಿ. ಮನೇಲಿ 1-6 ಗಿಡ ಇದ್ದು ತುಂಬ ಚೆಂದ ಇರುತ್ತೆ ಹೂವು ನೋಡೋಕ್ಕೆ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.